ಎಷ್ಟು ದುಡ್ಡು ಬೇಕಾದ್ರೂ ಸರಿ ಆ ವ್ಯವಸ್ಥೆ ನಾನು ಮಾಡ್ತೀನಿ. ಅಕ್ಕನಾಗಿರೋ ಲಕ್ಷ್ಮಿ ಮತ್ತೆ ಅವ್ರ ಕುಟುಂಬಕ್ಕೆ ಯಾವುದೇ ಅನ್ಯಾಯ ಆಗ್ಬಾರ್ದಕ್ಕ. ನೋಡು ವಿಷ್ಣು, ದುಡ್ಡಿದ್ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಳ್ಳೋದು ತಪ್ಪು. ದುಡ್ಡಿಂದನೇ ಎಲ್ಲ ನಡೆಯಲ್ಲ. ಲಕ್ಷ್ಮಿ ನಿನ್ಗೆ ಅಕ್ಕನ ಸ್ಥಾನದಲ್ಲಿ ಇರ್ಬೋದು, ಆದ್ರೆ ನನಗೆ ತಂಗಿ ಸ್ಥಾನದಲ್ಲಿದ್ದಾರೆ. ಅದು ಅಲ್ಲದೆ ನಾನೊಬ್ಬ ಡಾಕ್ಟರ್. ನನ್ನ ಶಕ್ತಿ ಮೀರಿ ಎಲ್ಲಾ ಪ್ರಯತ್ನನೂ ಮಾಡಿದ್ದೀನಿ. ಆದ್ರೆ ಅನಿ ದೇಹದಲ್ಲಿ ಒಂದು ಸಣ್ಣ ಬದಲಾವಣೆನೂ ಕಾಣಿಸ್ತಿಲ್ಲ. ಏನ್ ಮಾಡ್ಬೇಕು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋದ್ರು ಅಷ್ಟೇ, ನೀನ್ ಬದುಕಿಸ್ಕೊಳಕ್ಕಾಗಲ್ಲ. ಹನಿ ನಮ್ಗೆ ನೆನಪು ಮಾತ್ರ. ಇದನ್ನ ಸಹಿಸ್ಕೊಳ್ಳೋ ಶಕ್ತಿ ಕೊಡು ಅಂತ ಆ ಭಗವಂತನ ಬೇಡ್ಕೋಬೇಕು ಅಷ್ಟೆ. ಇದು ಬಿಟ್ರೆ ನಮಗ್ ಬೇರೆ ದಾರಿನೇ ಇಲ್ಲ. ಡಾಕ್ಟರ್, ಡಾಕ್ಟರ್, ಅಣ್ಣ ಏನಾಯ್ತು? ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ಬೇಗ ಹೋಗಿ ಡಾಕ್ಟರ್ ಕರೀರಿ. ಲಕ್ಷ್ಮೋ, ಲಕ್ಷ್ಮೋ, ಲಕ್ಷ್ಮೋ ಮಾತಾಡು. ಲಕ್ಷ್ಮೋ, ಲಕ್ಷ್ಮೋ, ಲಕ್ಷ್ಮೋ. ಲಕ್ಷ್ಮೋ, ಲಕ್ಷ್ಮೋ, ನನಗೆ ಕ್ಷಮಿಸ್ಬಿಡು ಲಕ್ಷ್ಮೋ. ನಿನ್ನ ಅನ್ನಿ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಲಕ್ಷ್ಮೋ, ಲಕ್ಷ್ಮೋ ಮಾತಾಡು. ಲಕ್ಷ್ಮೋ, ಲಕ್ಷ್ಮೋ. ಅದಿತಿ, ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ಇದಕ್ಕೆಲ್ಲ ನೀನು ಯಾಕೆ ಕಾರಣ ಆಗ್ತೀಯಾ? ಲಕ್ಷ್ಮಿಗೆ ಏನೂ ಆಗೋಲ್ಲ. ಹೊಚ್ಚಾಗಿ ಏನೇನೋ ಮಾತಾಡ್ಬೇಡ, ಧೈರ್ಯವಾಗಿರು. ಇಲ್ಲ ಅಜ್ಜಿ, ಅನಿ ಲಕ್ಷ್ಮೋ ಪರಿಸ್ಥಿತಿಗೆ ನಾನೇ ಕಾರಣ. ಲಕ್ಷ್ಮೋ, ಲಕ್ಷ್ಮೋ ಮಾತಾಡು. ಲಕ್ಷ್ಮೋ, ನನಗೆ ಕ್ಷಮಿಸ್ಬಿಡು. ಲಕ್ಷ್ಮೋ. ಅದಿತಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಪಾಪ, ಅನಿಗೆ ನಾನೇ ವಿಷ ಕೊಟ್ಟಿದ್ದು. ಇವತ್ತು ಅನಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಅಂದ್ರೆ ಅದಕ್ಕೆ ನಾನೇ ಕಾರಣ. ಪಾಪ, ನಾನೇ ಕಾರಣ ಆಗ್ಬಿಟ್ಟೆ. ಲಕ್ಷ್ಮೋ, ಕ್ಷಮಿಸ್ಬಿಡು. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ನೋಡು, ನೀನ್ ಯಾಕೆ ಹಾಗೆ ಮಾಡ್ತೀಯಾ? ಹಾಗಂತ ನಿಂಗೆ ಹೇಳಿದ್ಯಾರು? ನಿಜ ಪಪ್ಪ, ಆ ಮೀರ ನನ್ನ ಸಾಯಿಸ್ಬೇಕು ಅಂತ ಆ ಪ್ರಸಾದದಲ್ಲಿ ವಿಷ ಬೆಳೆಸಿದ್ದಾಳೆ. ಆದ್ರೆ ಅದನ್ನ
ಇಲ್ಲ ಆದಿತ್ಯ, ಹಾಗೆಲ್ಲ ಮಾತಾಡ್ಬೇಡ. ನೋಡು, ಆ ಮೋಸಪಾತಿ ಮಾಡಿರೋ ಮೋಸಕ್ಕೆ ನೀನಾಗ ಸಂಕಟ ಪಡ್ತಿದ್ಯಾ ಹೇಳು? ಇದ್ರಲ್ಲಿ ನಿನ್ ತಪ್ಪೇನಿಲ್ಲ ಮಗಳೇ, ನಿನ್ ತಪ್ಪೇನೂ ಇಲ್ಲ. ಅಯ್ಯೋ ಪಾಪಿ, ನೀನಿಷ್ಟು ಕೀಳು ಮಟ್ಟಕ್ಕೆ ಇಳಿದು ಬಿಟ್ಟಿಯಾ? ನಿನ್ನಂಥ ಪಾಪಿನ ದೇವರು ಭೂಮಿ ಮೇಲೆ ಬದುಕೋದಿಕ್ಕೆ ಇನ್ನೂ ಬಿಟ್ಟಿದಾನಲ್ಲ. ಅವಳ ಪಾಪದ ಕೊಡ ತುಂಬಿಲ್ಲ ಅನ್ಸುತ್ತೆ. ತುಂಬಿದ ದಿನ ಅವಳಿಗೆ ಎಂಥ ಸಾವು ಬರುತ್ತೆ ನೋಡ್ತಾ ಇರು. ಅವರವ್ರ ಪಾಪದ ಕೊಡ ತುಂಬೋವರೆಗೂ ದೇವರು ಸುಮ್ಮನೆ ನೋಡ್ತಿದ್ದ. ಮನುಷ್ಯ ಅವ್ರ ಕರ್ಮನೆಲ್ಲ ಇಲ್ಲೇ ಅನುಭವಿಸ್ಬೇಕು. ನಾವು ಮಾಡೋ ತಪ್ಪಿಗೆ ದೇವರು ಇಲ್ಲೇ ಶಿಕ್ಷೆ ಅನುಭವಿಸೋ ಹಾಗೆ ಮಾಡ್ತಾನೆ. ಖಂಡಿತ ಆ ಮೀರಾ ಕೂಡ ಅನುಭವಿಸ್ತಾಳೆ, ನೋಡ್ತಾ ಇರು. ಅದಿತಿ, ಅವಳು ಮಾಡಿದ ತಪ್ಪಿಗೆ ನೀನು ಕಣ್ಣೀರು ಹಾಕೋದಾಗ್ಲಿ ಕ್ಷಮೆ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ ಪುಟ್ಟ. ಇವತ್ತು ನಾವೆಲ್ಲ ತಿನ್ಬೇಕಾಗಿರೋ ಪ್ರಸಾದನ ನೀವೊಬ್ಬನೇ ತಿಂದು ನಮ್ಮನ್ನೆಲ್ಲ ಬದುಕಿಸಿದ್ದಾನೆ. ಖಂಡಿತ ಅವನಿಗೇನೂ ಆಗಲ್ಲ, ಲಕ್ಷ್ಮಿಗೂ ಏನೂ ಆಗಲ್ಲ.